ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಷಿಯಸ್ ಟ್ರೈಬ್. ನಮ್ಮ ಜೀವನದಲ್ಲಿ ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಇರುತ್ತೆ. ಅದರಲ್ಲಿ ನಾವು ಯಾವುದರ ಕಡೆ ಹೆಚ್ಚಾಗಿ ಗಮನ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಗುಣಮಟ್ಟ ನಿರ್ಧಾರ ಆಗುತ್ತೆ. ಕ್ವಾಲಿಟಿ ಆಫ್ ಯುವರ್ ಥಾಟ್ಸ್ ಡಿಸೈಡ್ಸ್ ಕ್ವಾಲಿಟಿ ಆಫ್ ಯುವರ್ ಲೈಫ್ ಅಂತಾರಲ್ಲ ಹಾಗೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ತನಗೆ 10 ಜನ ಒಳ್ಳೇದು ಮಾಡಿ ಒಬ್ಬ ಕೆಟ್ಟದ್ದನ್ನು ಮಾಡಿದ್ರೆ ತನಗೆ ಒಳ್ಳೇದು ಮಾಡಿರೋ 10 ಜನಕ್ಕೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋ ಬದಲು ಆ ಕೆಟ್ಟದ್ದು ಮಾಡಿರೋ ಒಬ್ಬನಿಗೆ ಕೆಟ್ಟದಾಗಲಿ ಅಂತಲೇ ಜಾಸ್ತಿ ವಿಶ್ ಮಾಡ್ತಾನೆ. ಅಂದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ತನ್ನ ಲೈಫಲ್ಲಿರೋ 100 ಖುಷಿ ಪಡೋ ವಿಷಯಕ್ಕಿಂತ ದುಃಖ ಕೊಡೋ ಅಂತ 1-2 ವಿಷಯಗಳನ್ನೇ ಜಾಸ್ತಿ ರಿವೈಸ್ ಮಾಡ್ತಾ ಈಗಿರೋ ಒಳ್ಳೆಯ ಸಮಯನ ಹಾಳು ಮಾಡ್ಕೋತಾ ಇರ್ತಾನೆ. ಆದರೆ ನಾವು ತಿಳ್ಕೊಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಮಾತಾಡೋ ಪ್ರತಿಯೊಂದು ಮಾತು, ನಾವು ಫೀಲ್ ಮಾಡೋ ಪ್ರತಿಯೊಂದು ಎಮೋಷನ್ ನಮ್ಮ ಬಾಡಿನ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಇದ್ರ ಜೊತೆಗೆ ನಾವು ತಿನ್ನೋ ಫುಡ್ ಮತ್ತು ನಾವು ತಗೊಳ್ಳೋ ಗಾಳಿ, ಇವುಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದೆಲ್ಲದರ ನಡುವೆ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡೋದು ತುಂಬ ಮುಖ್ಯವಾದ. ಯಾಕೆಂದರೆ ಕಳೆದ 1 ವರ್ಷದಲ್ಲಿ ಭಾರತದಲ್ಲಿ 28.6 ಲಕ್ಷ ಜನ ಹೃದಯದ ಕಾಯಿಲೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ನಿಂದಾನೇ ತೀರ್ಕೊಂಡಿರ್ತಾರೆ. ಮತ್ತು ನ್ಯಾಷನಲ್ ಹೆಲ್ತ್ ಸರ್ವೆ ಪ್ರಕಾರ ಭಾರತದಲ್ಲಿ ಸಾಯೋ ಜನಗಳಲ್ಲಿ 30% ಜನ ಕೇವಲ ಹಾರ್ಟ್ ಪ್ರಾಬ್ಲಮ್ಸಿಂದನೇ ಸಾಯ್ತಾ ಇದ್ದಾರೆ. ಪ್ರಪಂಚಕ್ಕೆ ಆಯುರ್ವೇದ, ಯೋಗ, ಮೈಂಡ್ಫುಲ್ನೆಸ್ನಂಥ ಪದ್ಧತಿಗಳನ್ನ ಪರಿಚಯಿಸಿರೋ ನಮ್ಮ ದೇಶದಲ್ಲಿ ಈ ರೀತಿ ಆಗ್ತಾ ಇರೋದು ಎಂಥ ವಿಪರ್ಯಾಸ. ಹಾಗಾದರೆ ಯೋಗದಲ್ಲಿ ಹಾರ್ಟ್ನ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಯಾವುದು ಅಭ್ಯಾಸ ಇಲ್ವಾ ಅಂದರೆ ಖಂಡಿತ ಇದೆ. ನಾವು ಪ್ರತಿದಿನ ಕೆಲವು ನಿಮಿಷಗಳ ಕಾಲ ನಾಡಿ ಶೋಧನ ಮತ್ತು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗಿ ಹಾರ್ಟ್ ರೇಟ್ನ ಕಮ್ಮಿ ಮಾಡಿ ನಮ್ಮ ಹೃದಯನ ಆರೋಗ್ಯವಾಗಿಡುತ್ತೆ. ಇನ್ನು ಯೋಗಾಸನಗಳ ವಿಷಯಕ್ಕೆ ಬಂದರೆ ಭುಜಂಗಾಸನ, ಸೇತುಬಂಧಾಸನ ಮತ್ತು ವಿಪರೀತಕಾರಿಣಿ ಆಸನಗಳು ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಸ್ಥೂಲಕಾಯ ಇರೋರಿಗೆ, ವಯಸ್ಸಾದ ಹಿರಿಯರಿಗೆ ಯೋಗ ಪ್ರಾಣಾಯಾಮ ಯಾವುದನ್ನೂ ಮಾಡೋದಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿಲಿರೋ ಜನಗಳಿಗೆ ಒಂದು ಈಸಿ ಆ್ಯಂಡ್ ಎಫೆಕ್ಟಿವ್ ಪ್ರಾಕ್ಟೀಸ್ ಅಂದರೆ ಅದು ಮುದ್ರಾ ಯೋಗ. ಈ ಮುದ್ರಾ ಯೋಗದಲ್ಲಿ ಹಾರ್ಟ್ ಹೆಲ್ತ್ನ ಮೇಲೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಮುದ್ರೆ ಅಂದರೆ ಅದು ಅಪಾನ ವಾಯು ಮುದ್ರಾ. ಈ ಮುದ್ರೆನ ಮೃತ ಸಂಜೀವಿನಿ ಮುದ್ರಾ ಅಂತಲೂ ಕರೀತಾರೆ. ಯಾಕೆಂದರೆ ಈ ಮುದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಜೀವಿನಿ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮತ್ತು ಈ ಮುದ್ರೆನ ನೀವು ದಿನದ ಯಾವ ಸಮಯದಲ್ಲಾದರೂ ಮಾಡ್ಬೋದು. 30ರಿಂದ 45 ನಿಮಿಷಗಳ ಕಾಲ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈ ಮುದ್ರೆ ಮಾಡೋದು ಬಹಳ ಸುಲಭ. ನೀವು ಸುಖಾಸನದಲ್ಲಿ ಬೇಕಾದರೂ ಕುತ್ಕೋಬೋದು ಅಥವಾ ಚೇರ್ನ ಮೇಲೆ ಬೇಕಾದರೂ ಕುತ್ಕೊಂಡು ಮಾಡ್ಬೋದು. ನಿಮ್ಮ ತೋರು ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್ನ ಫೋಲ್ಡ್ ಮಾಡಿ ತಮ್ ಫಿಂಗರ್ನ ತುದಿಗೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳಿನ ತುದಿಗೆ ಟಚ್ ಮಾಡಬೇಕು. ಮತ್ತು ಕಿರುಬೆರಳನ್ನು ನೇರವಾಗಿ ಚಾಚಬೇಕು. ನಿಮಗೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ರೀತಿಯಲ್ಲಿ ನಿಮ್ಮ ಬೆರಳುಗಳ ಅರೇಂಜ್ಮೆಂಟ್ ಇರಬೇಕು. ನಿಮಗೀಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದೇ ಅಪಾನ ವಾಯು ಮುದ್ರಾ. ಈ ಮುದ್ರೆನ ನೀವು ಪ್ರತಿದಿನ ಅಭ್ಯಾಸ ಮಾಡೋದರಿಂದ ಬಹಳ ಮುಖ್ಯವಾಗಿ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಗ್ಯಾಸ್ಟ್ರೈಟಿಸ್, ಎದೆ ನೋವು ಕಮ್ಮಿ ಆಗುತ್ತೆ. ನಿಮ್ಮ ಜೀರ್ಣಕ್ರಿಯೆನ ಜಾಸ್ತಿ ಮಾಡಿ ಕಾನ್ಸ್ಟಿಪೇಷನ್ ಕಮ್ಮಿ ಆಗೋಕೆ ಮಾಡುತ್ತೆ. ಮತ್ತು ದೇಹದಲ್ಲಿರೋ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಈ ಮುದ್ರೆ ಮಾಡೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಇಶ್ಯೂಸ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಆದರೆ ಈ ಮುದ್ರೆನ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಪ್ರಿಕಾಷನ್ಸ್ನ ತಗೊಂಡು ಈ ಮುದ್ರೆನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಗ್ನೆಂಟ್ ವುಮೆನ್ ಈ ಮುದ್ರೆನ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಲೋ BP ಇರೋರು ಈ ಮುದ್ರೆನ ಮಾಡಬಾರ್ದು. ಯಾಕೆ ಅಂದರೆ ನಿಮ್ಮ BP ಕಮ್ಮಿ ಆಗಬಹುದು. ಈ ಮುದ್ರೆಯ ಜೊತೆಗೆ ಸಾಧ್ಯ ಆದರೆ ದಿನಕ್ಕೆ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ. ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ನ ಬಿಲ್ಡ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ. ಆಲ್ಕೋಹಾಲ್ ಕನ್ಸಂಪ್ಷನ್ ಆ್ಯಂಡ್ ಸ್ಮೋಕಿಂಗ್ನ ಕಮ್ಮಿ ಮಾಡಿ. ಸಾಧ್ಯ ಆದರೆ ಬಿಟ್ಬಿಡಿ. ಇಷ್ಟು ಮಾಡಿದ್ರೆ ನಿಮ್ಮ ಹಾರ್ಟ್ ಬಹಳ ಸದೃಢವಾಗಿರುತ್ತೆ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ಇಮ್ಮೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.